ನಮಸ್ಕಾರ. ನಾನು ಶೀಲಾ ಭಟ್. ನಾನು ಕಳೆದ 22 ವರ್ಷಗಳ ಜರ್ನಲಿಸಂನ ಯಾನದಲ್ಲಿ ಜೀವನವನ್ನ, ಈ ವ್ಯವಸ್ಥೆಯನ್ನ ಅಧ್ಯಯನ ಮಾಡ್ತಾ, ಅರ್ಥ ಮಾಡ್ಕೊಳ್ತಾ, ಆ ಬಂದಂತ ಒಳನೋಟಗಳಿಂದ ಸಮಾಜದಲ್ಲಿ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತೀನಿ. ಜೊತೆಗೆ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವ ಯತ್ನವನ್ನು ಮಾಡ್ತೀನಿ. ಇವತ್ತು ನಾವು ಕೇಳ್ತಾ ಇರುವ ಪ್ರಶ್ನೆ, ಕ್ರಿಕೆಟ್ ಯಾಕೆ ಮುಖ್ಯ? ಅದೊಂದೇ ಯಾಕೆ ಮುಖ್ಯ? ಇದನ್ನ ತಿಳ್ಕೊಳ್ಳೋ ಮೊದಲು ನಿಮ್ಮತ್ರ ನಾನು ಕೇಳ್ತೀನಿ. ನಿಮ್ಗೆ ನೀರಜ್ ಚೋಪ್ರಾ ಯಾರು ಅಂತ ಗೊತ್ತಾ? ಡುಬ್ಕಿ ಕಿಂಗ್ ಪರದೀಪ್ ನರ್ವಾಲ್ ಯಾರು ಅಂತ ಗೊತ್ತಾ? ಪಿ.ವಿ. ಸಿಂಧು ಗೊತ್ತಾ? ಬ್ಯಾಡ್ಮಿಂಟನ್ ಡಬಲ್ಸ್ ಅಲ್ಲಿ ಅತಿ ಹೆಚ್ಚು ಪ್ರಖ್ಯಾತರಾಗ್ತಾ ಇರುವಂತಹ ವಿಶ್ವದ ನಂಬರ್ 1 ಜೋಡಿ ಭಾರತದಿಂದ ಇದೆ. ಅವ್ರು ಯಾರು ಗೊತ್ತಾ? ಹೇಳಿ ನೋಡೋಣ ಕಮೆಂಟ್ ಅಲ್ಲಿ. ಎಸ್, ತುಂಬಾ ಜನರಿಗೆ ಈ ತರ ಕ್ರಿಕೆಟ್ ಹೊರತಾಗಿ ಬೇರೆಯ ಜಗತ್ತು ಗೊತ್ತಿರೋದಿಲ್ಲ. ಯಾಕೆ ಅಂದ್ರೆ ನಮ್ಮಲ್ಲಿ ಕ್ರಿಕೆಟ್ ಅಂತಂದ್ರೆ ಅದಕ್ಕೆ ಇತಿಹಾಸ ಇದೆ. ನಮ್ಮ ಚದುರಂಗ ಸಾವಿರಾರು ವರ್ಷದಿಂದ ಇರ್ಬೋದು, ಅಥವಾ ನಮ್ಮ ಪಗಡೆ ಆಟ, ಅದಕ್ಕೂ ಇತಿಹಾಸ ಇದೆ. ಆದ್ರೆ ಬ್ರಿಟಿಷರು ಬಂದಂತ ಕಾಲದಲ್ಲಿ ಅಲ್ಲಿ ಹುಟ್ಟಿದ ಆ ಕಾಲೋನಿಯಲ್ ಕ್ರಿಕೆಟ್ ಏನಿದೆ ಆಟ, ಅದಕ್ಕೆ ಬರೀ ಬ್ಯಾಟು ಬಾಲು ಎರಡಿದ್ರೆ ಸಾಕಾಯ್ತು. ಜೊತೆಗೆ ಅದಕ್ಕೆ ಸಿಗ್ತಾ ಇದ್ದಂತಹ ಮನ್ನಣೆ ಜನರಲ್ಲಿ ಆಕರ್ಷಣೀಯ ಅನಿಸ್ತು. ಯಾವುದು ಆಕರ್ಷಣೀಯ ಅಂತ ಅನ್ಸುತ್ತೆ ಅದಕ್ಕೆ ಹೆಚ್ಚು ಪ್ರಚಾರ ಸಿಗುತ್ತೆ, ಹೆಚ್ಚು ಆಸೆ ಹುಟ್ಟಿಸುತ್ತೆ. ಮತ್ತೆ ಯಾವುದು ಹೆಚ್ಚು ಮನ್ನಣೆ ಪಡಿತಾ ಹೋಗುತ್ತೆ ಅದಕ್ಕೆ ಹೆಚ್ಚು ಸಾರ್ವತ್ರಿಕ ಗೌರವನೂ ಸಿಗ್ತಾ ಹೋಗುತ್ತೆ. ಅದೇ ತರ ಆಯ್ತು ನಮ್ಮಲ್ಲಿ ಕ್ರಿಕೆಟ್. ಕ್ರಿಕೆಟ್ ರಾಜರಿಂದ ಏನು ಮನ್ನಣೆ ಪಡುತ್ತಾ ಇದ್ದಂತಹ ಕುಸ್ತಿ, ಮತ್ತೆ ಬೇರೆ ಬೇರೆ ಮಲ್ಲಕಂಬ, ಇಂತಹ ಎಲ್ಲ ಆಟಗಳನ್ನ ಹಿಂದಿಕ್ಕಿ ಕೊಲೋನಿಯಲ್ ಸಂಸ್ಕೃತಿ ಬಂದಾಗ ಬ್ರಿಟಿಷರಿಂದ ಮನ್ನಣೆಯನ್ನ ಪಡೆದಂತಹ ಕ್ರಿಕೆಟ್ ಜನಮಾನಸಕ್ಕೆ ಹತ್ತಿರ ಆಗ್ತಾ ಬಂತು. ಸ್ವಾತಂತ್ರ್ಯೋತ್ತರ ನಂತರ ಕೂಡ ನಮ್ಮ ದೇಶದಲ್ಲಿ ಈ ಕ್ರಿಕೆಟ್ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನ ಪಡಿತಾ ಹೋಯಿತು. ಯಾವ ಜನರ ಮಾನಸದಲ್ಲೂ ಕೂಡ, ಹಾಗೆ ಮಾಧ್ಯಮಗಳಲ್ಲೂ ಕೂಡ. ಮಾಧ್ಯಮ ಅನ್ನೋದು ಈ ಜಗತ್ತನ್ನ ಬೆಳೆಸ್ತಾ ಹೋಗುತ್ತೆ. ಜನರಲ್ಲಿ ಯಾವುದು ಆಕರ್ಷಣೆ, ಯಾವುದು ಮನ್ನಣೆ ಪಡೆದಿದೆ ಅನ್ನೋದನ್ನ ತಿಳಿಸ್ತಾ ಹೋಗುತ್ತೆ. ಹೀಗೆ ತಿಳಿಸ್ತಾ ಹೋದಾಗ ಕ್ರಿಕೆಟ್ ಬೆಳೀತಾ ಬಂತು. ಇವತ್ತು ಕ್ರಿಕೆಟು ಕೋಟ್ಯಾಂತರ, ಲಕ್ಷಾಂತರ, ಸಾವಿರಾರು ಕೋಟಿ ರೂಪಾಯಿಗಳ ಒಂದು ವ್ಯವಹಾರದ ಉದ್ಯಮವಾಗಿ ಮಾರ್ಪಟ್ಟಿದೆ. ಇವತ್ತು ಕ್ರಿಕೆಟ್ ಒಬ್ಬ ಆಟಗಾರ ಆದ್ರೆ ಆತ ಒಂದು ಪಂದ್ಯಕ್ಕೆ ಕೋಟಿ ಕೋಟಿ ಹಣ ಗಳಿಸ್ತಾನೆ. ಈ ಕೋಟಿ ಕೋಟಿ ಹಣ ಗಳಿಸುವ ಆಟದ ಮುಂದೆ ಬೇರೆ ಆಟಗಳು ನಗಣ್ಯ ಆದ್ರೆ ಅದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಅಲ್ವಾ? ಸೊ ಈಗ ನಾವು ಯೋಚನೆ ಮಾಡ್ಬೇಕಾಗಿದ್ದು, ಯಾಕೆ ಕ್ರಿಕೆಟ್ಗೆ ಈ ವ್ಯಾಮೋಹ, ಬೇರೆ ಆಟಕ್ಕೆ ಯಾಕಿಲ್ಲ? ಹಾಗಾದ್ರೆ ಕ್ರಿಕೆಟ್ ತಪ್ಪಾ? ಇದೆಲ್ಲವನ್ನ ನೋಡೋಣ. ಕ್ರಿಕೆಟ್ ಖಂಡಿತ ತಪ್ಪಲ್ಲ. ಕ್ರಿಕೆಟ್ ಆಟನೂ ತಪ್ಪಲ್ಲ. ಆಟಗಾರನ ಮೆರೆಸೋದು ತಪ್ಪಲ್ಲ. ನಿನ್ನೆ IPL ಆಯ್ತು ಅಂತ ಇವತ್ತು ಕುಣಿದಾಡೋದು, ಒಂದ್ ವೇಳೆ ಕ್ರಿಕೆಟ್ ಅಲ್ಲಿ ಗೆದ್ದು ಬಿಟ್ರೆ ಇಡೀ ಜಗತ್ತೇ ಗೆದ್ದ ಹಾಗೆ, ಕ್ರಿಕೆಟ್ ಅಲ್ಲಿ ಸೋತ್ ಬಿಟ್ರೆ ಭಾರತ ಸೋತ್ ಹೋದಾಗೆ ಅಂತ ಅಂದ್ಕೊಂಡು ಸಿಕ್ಕಾಪಟ್ಟೆ ಅತಿರೇಕದಲ್ಲಿ ಆಡೋದು ಮಾತ್ರ ಶುದ್ಧ ತಪ್ಪು. ಯಾಕೆಂದ್ರೆ ಕ್ರಿಕೆಟ್ ಜೀವನ ಅಲ್ಲ, ಕ್ರಿಕೆಟ್ ಭಾರತ ಅಲ್ಲ. ಕ್ರಿಕೆಟ್ ಅನ್ನ ಮೀರಿದ ಆಟಗಳು, ಕ್ರಿಕೆಟ್ ಅನ್ನ ಮೀರಿದ ಭಾರತದ ನೆಲದ ಮಣ್ಣಿನಿಂದ ಬಂದಂತಹ ಅತ್ಯಂತ ಸುಂದರವಾದ ಆಟಗಳಿದ್ದಾವೆ. ಅವುಗಳಿಗೆ ನಾವು ಬೆಲೆ ಕೊಡದೆ ಹೋದ್ರೆ, ಕ್ರಿಕೆಟ್ ಒಂದೇ ಮನ್ನಣೆ ಕೊಡ್ತಾ ಹೋಗ್ಬಿಟ್ರೆ ನಮ್ಮ ಭಾರತೀಯತೆ, ನಮ್ಮ ಮಣ್ಣಿನ ಗಂಧ ಎಲ್ಲಿ ಉಳ್ಕೊಳ್ಳುತ್ತೆ? ಇವತ್ತು ಬೇರೆ ಬೇರೆ ದೇಶಗಳಲ್ಲಿ, ಅದರಲ್ಲೂ ದಕ್ಷಿಣ ಏಷ್ಯಾ ದೇಶಗಳಲ್ಲಿ ಈ ಗ್ರಾಮೀಣ ಆಟಗಳು, ಸ್ವಂತದ ಆಟಗಳನ್ನ ಬೆಳೆಸುವಂತಹ ಕೆಲಸ ನಡೀತಾ ಇದೆ. ಅದು ಮಾಧ್ಯಮಗಳ ಮೂಲಕ. ನಮ್ಮ ದೇಶದಲ್ಲೂ ಕೂಡ ಮಾಧ್ಯಮಗಳು ಮುಂದೆ ಬಂದು ಹೆಚ್ಚು ಹೆಚ್ಚು ಪ್ರಮೋಟ್ ಮಾಡಬೇಕಾದಂತಹ ಕಾಲ ಇದು. ಈ ಗ್ರಾಮೀಣ ಆಟಗಳು, ದೇಶೀಯ ಆಟಗಳನ್ನ ಗೆದ್ದು ಬಂದ್ರೆ ಒಂದ್ 4 ದಿವಸ ಸುದ್ದಿ ಆಗ್ತಾರೆ, ಆಮೇಲೆ ಮರ್ತ್ ಬಿಡ್ತಾರೆ. ಇವತ್ತು ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು, ವರ್ಲ್ಡ್ ಚಾಂಪಿಯನ್ ಯಾರು ಅಂತ ಕೇಳಿ ನೋಡಿ, ಎಷ್ಟು ಚೆನ್ನಾಗಿ ಗೊತ್ತಿದೆ. ಇನ್ನು ವಿಶ್ವನಾಥನ್ ಆನಂದ್ ಅಂತ ಹೇಳೋರೇ ಇದ್ದಿರ್ಬೋದು. ಅವರಿಗೆ ಇವಾಗ ಹೊಸದಾಗಿ ಗುಕೇಶ್ ದಮ್ಮರಾಜು ಅಂತ ಬಂದಿದ್ದಾರೆ ಅನ್ನೋದು ಗೊತ್ತಿಲ್ಲದೆ ಇರ್ಬೋದು. ಅಂತಹ ಪರಿಸ್ಥಿತಿಯಲ್ಲಿ ನಾವಿರುವಾಗ ಕ್ರಿಕೆಟ್ ಯಾಕೆ ಅಂತ ಅರ್ಥ ಆಗ್ಲೇಬೇಕಲ್ಲ. ಸೊ ಕ್ರಿಕೆಟ್ ಮನ್ನಣೆ ಎಷ್ಟು ಕೊಡ್ತೀವೋ ಅದೇ ತರ ಬೇರೆ ಒಂದು ಆಟಗಳಿಗೂ ಕೊಡಬೇಕು. ಅದು ಬಹಳ ಮುಖ್ಯ. ಇವತ್ತು ಯುವಜನ ಕಲ್ಯಾಣ ಮತ್ತು ಕ್ರೀಡಾ ಇಲಾಖೆ ಏನಿದೆ, ಆ ಇಲಾಖೆ ದೇಶದಲ್ಲಿ ಇರ್ಬೋದು ಅಥವಾ ನಮ್ಮ ರಾಜ್ಯ ಸರ್ಕಾರಗಳಿರ್ಬೋದು, ಬಹಳಷ್ಟು ಫಂಡ್ ಅನ್ನ ಅದಕ್ಕೋಸ್ಕರ ಇಡ್ತಾ ಇದ್ದಾವೆ. ಹಳ್ಳಿಗಳಲ್ಲಿ ಏನು ಸರ್ಕಾರಿ ಶಾಲೆಗಳಿರ್ಬೋದು, ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟದ
ಕ್ರೀಡಾಕೂಟಗಳಲ್ಲಿ ಯಾರು ಒಳ್ಳೆಯ ಪರ್ಫಾರ್ಮೆನ್ಸ್ ತೋರಿಸ್ತಾರೆ ಅವ್ರನ್ನ ಹಿಡ್ಕೊಂಡು ಬಂದು, ಅಕ್ಷರಶಃ ಹಿಡ್ಕೊಂಡು ಬಂದು ಅವರಿಗೆ ಸರಿಯಾದ ತರಬೇತಿ ಕೊಡುವಂಥದ್ದು, ಸರಿಯಾಗಿ ಸ್ಪೋರ್ಟ್ಸ್ ಅಲ್ಲಿ ಕೋಚಿಂಗ್ ಕೊಡುವಂಥದ್ದು. 2036 ಹೊತ್ತಿಗೆ ಭಾರತ ವಿಶ್ವದ ಟಾಪ್ 10 ಅಲ್ಲಿ ಬರಬೇಕು ಒಲಿಂಪಿಕ್ಸ್ ಅಲ್ಲಿ ಅನ್ನೋದು ಈ ಇಲಾಖೆಗಳ ಗುರಿಯಾಗಿದೆ. ಅದಕ್ಕೆ ಕಾರ್ಯೋನ್ಮುಖವೂ ಆಗಿದಾವೆ. ಆದ್ರೆ ನಮ್ಮ ಜನರಲ್ಲಿ ಇದ್ರ ಬಗ್ಗೆ ಜಾಗೃತಿ ಕಡಿಮೆ. ಮಕ್ಕಳಿಗೆ ಯಾವ ತರ ಪ್ರೋತ್ಸಾಹ ಕೊಡಬೇಕು, ಅವ್ರಿಗೆ ಮುಂದೆ ಯಾವ್ದ್ರಲ್ಲಿ ಭವಿಷ್ಯ ಇದೆ ಅನ್ನೋದ್ರ ಬಗ್ಗೆ ಪಾಲಕರಿಗೂ ಸ್ವಲ್ಪ ಮಾಹಿತಿಯ ಕೊರತೆ ಇದೆ. ಇವತ್ತು ವಿಶ್ವ ಪಾಲಕರ ದಿವಸ ಕೂಡ. ಇವತ್ತು ಪಾಲಕರು ಅರ್ಥ ಮಾಡ್ಕೋಬೇಕು, ಕ್ರಿಕೆಟ್ ಮಾತ್ರ ಆಟ ಅಲ್ಲ, ನಿಮ್ಮ ಮಗು ಬೇರೆ ಬೇರೆ ರೀತಿಯ ಆಟಗಳಲ್ಲಿ ಮುಂದೆ ಬರ್ಬೋದು. ಅದಕ್ಕೆ ನೀವು ನಿಮ್ಮ ಹತ್ತಿರದ ಯುವಜನ ಕಲ್ಯಾಣ ಮತ್ತು ಕ್ರೀಡಾ ಇಲಾಖೆ ಅಂತ ಒಂದು ಸಣ್ಣ ಸಣ್ಣ ಆಫೀಸ್ ಇರುತ್ತೆ ನಿಮ್ಮ ಹತ್ತಿರದಲ್ಲಿ, ಅಲ್ಲಿ ಹೋಗಿ ವಿಚಾರಿಸಿ. ಮತ್ತೆ ಕ್ರೀಡಾ ಹಾಸ್ಟೆಲ್ ಇರುತ್ತೆ, ಸ್ಪೋರ್ಟ್ಸ್ ಹಾಸ್ಟೆಲ್, ಯೂತ್ ಹಾಸ್ಟೆಲ್, ಅಲ್ಲೆಲ್ಲ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಗುತ್ತೆ. ಯಾವ್ಯಾವ ಸ್ಪೋರ್ಟ್ಸಿಗೆ ಎಷ್ಟೆಷ್ಟು ಅನುಕೂಲ ಇದೆ, ನಿಮ್ಮ ಮಗು ಯಾವ್ದ್ರಲ್ಲಿ ಮುಂದಿದೆ, ಯಾವ್ದ್ರಲ್ಲಿ ಆಸಕ್ತಿ ಇದೆ ಆ ಮಗುವಿಗೆ, ಆ ರೀತಿ ಬೆಳೆಸುವ ಪ್ರಕ್ರಿಯೆ ಆಗ್ಬೇಕು. ಅವಾಗ ಈ ದೇಶದಲ್ಲಿ ಹೊಸ ಹೊಸ ಪ್ರತಿಭೆಗಳು, ಹೊಸ ಹೊಸ ಆಟಗಳಲ್ಲಿ ಬರ್ತಾರೆ. ಆಗ ನಮ್ ದೇಶ ಕೂಡ ವಿಶ್ವದ ಅಗ್ರಗಣ್ಯ ರಾಷ್ಟ್ರಗಳು ಯಾವ್ದ್ಯಾವ್ದು ಇದಾವಲ್ಲ, ಒಲಿಂಪಿಕ್ ಅಲ್ಲಿ ಹೈಯೆಸ್ಟ್ ಮೆಡಲ್ಸ್ ತಗೊಂಡು ನಮ್ಮ ಹೊಟ್ಟೆ ಉರಿಸ್ತಾ ಇರ್ತಾವಲ್ಲ, ಅವರೆಲ್ಲರ ಜೊತೆಗೆ ನಿಲ್ಲೋ ಹಾಗಾಗುತ್ತೆ. ನಾವೇನ್ ಮಾಡ್ತೀವಿ ಪಾಲಕರು, ಕ್ರಿಕೆಟ್, ಚೆಸ್ಸು, ಬ್ಯಾಡ್ಮಿಂಟನ್ ಈ ತರದಲ್ಲಿ ಮಾಡ್ತಾ ಹೋಗ್ತೀವಿ. ಆದ್ರೆ ಎಷ್ಟೋ ಸಾರಿ ಅವರಿಗೆ ಸಂಪೂರ್ಣವಾದ ಸಹಕಾರ ಆಗ್ಲಿ, ಪ್ರೋತ್ಸಾಹ ಆಗ್ಲಿ, ಅಥವಾ ತಳಮಟ್ಟದಿಂದ ಅವರ ಪ್ರತಿಭೆಯನ್ನ ಗುರುತಿಸುವ ಪ್ರಕ್ರಿಯೆ ನಡೆಯುವುದಿಲ್ಲ. ಅವರು ಯಾವ್ದ್ರಲ್ಲೋ ಮುಂದಿರ್ತಾರೆ, ನೀವು ಯಾವ್ದ್ರನ್ನೋ ಕನಸು ಕಾಣ್ತೀರಿ. ಒಟ್ನಲ್ಲಿ ನಿಮ್ಮ ಕನಸನ್ನ ಆ ಮಗುವಿನ ಮೂಲಕ ನನಸು ಮಾಡೋದಕ್ಕೂ ಹೋಗೋ ಸಾಧ್ಯತೆ ಇರುತ್ತೆ. ಆದ್ರೆ ಮಗುವಿಗೆ ಏನ್ ಬೇಕು ಅದನ್ನ ತೆಗೆದುಕೊಂಡು ಪ್ರೋತ್ಸಾಹ ಕೊಡೋದು ಬಹಳ ಮುಖ್ಯ. ಸೊ ಹೀಗೆ ನಮ್ಮಲ್ಲಿ ವ್ಯಕ್ತಿಗತವಾಗಿ ವ್ಯವಸ್ಥೆ, ಮಾಧ್ಯಮ ಮತ್ತು ಏನು ಈಗ ಟ್ರೆಂಡ್ ನಡೀತಾ ಇರುತ್ತಲ್ಲ ಅದ್ರ ಜೊತೆ ಬೇಗ ಬೇಗ ಹೊಂದಿಕೊಳ್ಳುವ ಗುಣ. ಇವತ್ತು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕ್ರಿಕೆಟ್ ಹೊರತಾಗಿ ಜಗತ್ತನ್ನ ನೋಡೋದಕ್ಕೆ ಆಗ್ಲೇ ಶುರು ಮಾಡ್ಬಿಟ್ಟಿದ್ದಾರೆ. ಅವ್ರು ಆಗ್ಲೇ ವರ್ಚುವಲ್ ಗೇಮಿಗೆ ಬಂದಿದ್ದಾರೆ. ಬೇರೆ ಬೇರೆ ತಂಡಗಳು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾವೆ. ಸೊ ಆ ಲೆವೆಲ್ಗೆ ಇವತ್ತು ಕ್ರೀಡೆ ಮುಟ್ಟಿದಾಗ ನಾವು ಇನ್ನ ಕ್ರಿಕೆಟ್ 400 ವರ್ಷಗಳ ಹಿಂದೆ ಇದ್ರೆ ನಾವು ಇನ್ನೂ ಎಲ್ಲೋ ಇರ್ತೀವಿ. ಆದ್ರಿಂದ ನಾವು ಇವತ್ತಿನ ಜಗತ್ತು ಬದಲಾಗ್ತಾ ಇರುವಾಗ ವರ್ಚುವಲ್ ಆಟಗಳು ಪಕ್ಕಕ್ಕಿರ್ಲಿ, ಅಟ್ಲೀಸ್ಟ್ ನಮ್ಮ ದೇಶದ ಇತರೆ ಆಟಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಬೆಳೆಸ್ಕೊಂಡು ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗ, ಅದನ್ನ ನಾವು ಬೆಳೆಸ್ಕೊಳ್ಬೇಕಾದಂತಹ ಕಾಲ ಇದು. ಮುಖ್ಯವಾಗಿ ನಾವು ನಮ್ಮನ್ನು ಒಂದು ಪ್ರಶ್ನೆ ಕೇಳ್ಕೋಬೇಕು, ನಾವು ಆಟವನ್ನು ಪ್ರೀತಿಸ್ತೇವ ಅಥವಾ ಹೆಚ್ಚು ಕಾಣಿಸ್ಕೊಳ್ಳುವ ಆಟ, ಹೆಚ್ಚು ಮನ್ನಣೆ ಸಿಗುವ ಆಟವನ್ನ ಪ್ರೀತಿಸ್ತೀವ ಅಂತ. ಅವಾಗ ನಾವು ಮನ್ನಣೆಯನ್ನ ಇಷ್ಟಪಟ್ರೆ ಅದು ಬೇರೆದೇ ಪ್ರಶ್ನೆ ಆಗುತ್ತೆ, ನಾವು ಆಟವನ್ನ ಇಷ್ಟಪಟ್ರೆ ಬೇರೆದೇ ಪ್ರಶ್ನೆ ಆಗುತ್ತೆ. ಆದ್ರಿಂದ ಪ್ರತಿ ಪಾಲಕರು, ಪ್ರತಿ ಸ್ಪೋರ್ಟ್ಸ್ ಮೆನ್ ಆಗುವಂತವ್ರು ಕೇಳ್ಕೋಬೇಕು, ನನಗೆ ಏನ್ ಇಷ್ಟ, ನನಗೆ ಟ್ರೋಫಿ ಇಷ್ಟನಾ, ಟ್ರೋಫಿಯಿಂದ ಬರುವಂತಹ ಹಣ ಅಥವಾ ಏನು ಎಕ್ಸ್ಪೋಜರ್ ಅದು ಇಷ್ಟನಾ, ಅಥವಾ ನಿಜವಾಗ್ಲೂ ನನಗೆ ಸ್ಪೋರ್ಟ್ಸ್ ಇಷ್ಟನಾ. ಯಾವಾಗ ಸ್ಪೋರ್ಟ್ಸ್ ಇಷ್ಟ ಆಗುತ್ತೆ ಅವಾಗ ದಾರಿಗಳು ತಾನಾಗೆ ತೆಗೆದುಕೊಳ್ತವೆ. ಮತ್ತೆ ನಮ್ಮ ದೇಶದ ಈ ಕ್ರಿಕೆಟ್ ಒಂದೇ ಈ ಜಗತ್ತನ್ನು ಆಳುವಂತಹ ರಾಜ ಅನ್ನುವ ಪರಿಕಲ್ಪನೆ ನಿಧಾನಕ್ಕೆ ಮರೆಯಾಗಿ ಹೊಸ ಹೊಸ ಐಡಿಯಾಗಳು ಬರ್ತವೆ. ಅದಕ್ಕೆ ನೆನಪಿರ್ಲಿ, ನೀವು ಸರಿಯಾದ ರೀತಿಯಲ್ಲಿ ಸ್ಪೋರ್ಟ್ಸ್ ಅನ್ನ ಆಯ್ಕೆ ಮಾಡಿಕೊಂಡು ಬೆಳೆದರೆ ನಿಮ್ ಜೊತೆ ಸರ್ಕಾರಗಳಿದಾವೆ, CSR ಫಂಡ್ಗಳಿದಾವೆ, ಬೇರೆ ಬೇರೆ ರೀತಿಯ ಪ್ರೋತ್ಸಾಹಗಳು ಸಾಮಾಜಿಕವಾಗಿ ದೊರೀತಾ ಹೋಗುತ್ತೆ. ಓನ್ಲಿ ಥಿಂಗ್, ನಿಮ್ಮ ಮಕ್ಕಳ ಟ್ಯಾಲೆಂಟ್ ಅನ್ನ ಗುರುತಿಸಿ ಅದನ್ನ ಬೆಳೆಸೋದು, ರೂಪಿಸೋದು, ಇರುವಂತಹ ಸೌಲಭ್ಯಗಳನ್ನ ಪಡೆಯೋದು, ಇದೆಲ್ಲ ಪಾಲಕರ ಆದ್ಯತೆ ಆಗ್ಬೇಕು, ಶಿಕ್ಷಕರ ಕನಸಾಗ್ಬೇಕು, ವ್ಯವಸ್ಥೆಯ ಗುರಿ ಆಗ್ಬೇಕು. ಅವಾಗ ಕೇವಲ IPL ಮಾತ್ರ ಅಲ್ಲ, ಬೇರೆ ಬೇರೆ ಎಲ್ಲ ಆಟಗಳಿಗೂ, ಪ್ರೋ ಕಬಡ್ಡಿ ಅಂತ ಮಾಡಿದಾರಲ್ಲ, ಕಬಡ್ಡಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಹೆಚ್ಚು ಹೆಚ್ಚು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದಾಗಿತ್ತು ಇವತ್ತಿನ ನನ್ನ ಧ್ವನಿ. ನಿಮ್ಗೇನಿಸ್ತು? ನಿಮ್ಮ ಧ್ವನಿನೂ ಇದೇನಾ? ಹಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಷಯದೊಂದಿಗೆ. ನಮಸ್ಕಾರ.